ಹುಲಿಗಳಿದ್ದಾವೆ, ಚಿರತೆ ಇದ್ದಾವೆ, ಆನೆಗಳಿದ್ದಾವೆ. ಗೋಪಾಲ್ ಭಟ್ರ ಮನೆ ಇದು. ಉಳ್ವಿ ಕ್ಷೇತ್ರ ಶಿವಪುರ ಗೋಪಾಲ್ ಭಟ್ರು ಅಂತ ಹೇಳಿ ನಮಗೆ ಮಾತೆ ಮಹಾದೇವರು ಮಜ್ಜಿಗೆ ಭಟ್ರು ಅಂತ ಹೇಳ್ತಿದ್ರು. ಏನು ಮಹಾಮನೆಗೆ ಹೋಗ್ತಾ ಇರುವಂಥ ಜನರಿಗೆಲ್ಲ ಶರಣರಿಗೆ ಇಲ್ಲಿ ಬಂದು ಒಂದು ಮಜ್ಜಿಗೆ ಕುಡಿದು ಹೋಗುವಂಥ ಒಂದು ವ್ಯವಸ್ಥೆ ಒಂದು 50 ವರ್ಷನೋ 25 ವರ್ಷನೋ ನಿರಂತರವಾಗಿ ನಡ್ಕೊಂಡ್ಬಂದಿರೋದು. ಚನ್ನಬಸವಣ್ಣ ಶರಣರಿಗೆ ಇಲ್ಲಿ ನಮ್ಗೆ ಆಶ್ರಯ ಕೊಟ್ಟಿದ್ದೀವಿ. ನಾವು ಜಗತ್ತಿಗೆ ಉಸಿರು ಕೊಡುವಂಥ ಈ ಪ್ರದೇಶ ಚನ್ನಬಸವಾದಿ ಶರಣರು ಅತ್ಯಂತ ಅರಣ್ಯ ಅಂತೇಳಿ ಹುಡ್ಕೊಂಡು ಬಂದದ್ದು. ಆ ಅರಣ್ಯ ಶಾಶ್ವತವಾಗಿ ಅರಣ್ಯ ಉಳಿಲಿ, ಇಷ್ಟೊತ್ತಿನ ಒಳಗಡೆ ನಾವು ನ್ಯಾಷನಲ್ ಪಾರ್ಕ್ ಅಂತೇಳಿ ತೊಗೊಳ್ಳಿಲ್ಲಾಗಿತ್ತು ಅಂದರೆ ಜನ ತಕರಾರಿ ಮಾಡಿದ್ದಿದ್ರೆ ಈಗಾಗಲೇ ಏನೂ ಇರುವುದಿಲ್ಲಾಗಿತ್ತು. ಅದಕ್ಕಾಗಿ ಶರಣ ಸಂಕಲ್ಪದಂತೆ ನ್ಯಾಷನಲ್ ಪಾರ್ಕ್ ಆಗಿ ಇಲ್ಲಿ ಎಲ್ಲ ಅರಣ್ಯ ಸಂಪತ್ತು, ಪ್ರಾಣಿ ಸಂಪತ್ತು ಎಲ್ಲವೂ ಸಹಿತ ಉಳ್ಕೊಂಡಿದೆ. ಯಾರು ಇರಲಿ ಬಿಡಲಿ, ಅವ್ರು ಎಷ್ಟು ಜನ ಆ ಕಡೆ ಹೋಗಿದ್ದಾರೆ ನೋಡಿ, ನಾವು ಇಲ್ಲಿ ಮಜ್ಜಿಗೆ ವ್ಯವಸ್ಥೆ ಮಾಡಿಡೋದು, ಅವರಷ್ಟಕ್ಕೆ ಅವ್ರು ಕುಡ್ಕೊಂಡು ಹೋಗೋದು, ಈ ಥರ ಒಂದು ರೂಢಿ ಇತ್ತು ಎಲ್ರಿ. ಸುಮಾರು 25 ವರ್ಷದ ಹಿಂದೆ ಇಲ್ಲಿ ಊರಲ್ಲಿ ಒಂದು ಚೂರು ಕರೆಂಟಿನ ಒಂದು ವಾಸನೆ ಸಹಿತ ಇಲ್ಲಾಗಿತ್ತು. ಅಂಥ ಪರಿಸ್ಥಿತಿ ಒಳಗಡೆ ನಮಗೆ ನಮ್ಮದೇ ನೀರಿನಿಂದ ಪ್ರೆಷರ್ನಿಂದ ನಾವೇ ಕರೆಂಟ್ ತಯಾರು ಮಾಡ್ಕೊಳ್ಳೋದು. ನಮಸ್ಕಾರ. ನಮಸ್ಕಾರ. ಆರಾಮಿದ್ದೀರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ಸಂತೋಷ. ವೀಕ್ಷಕರೇ, ನೀವು ಸಿನಿಮಾದಲ್ಲಿ ನೋಡಿದಿರಿ, ಈ ಚಿಗುರಿದ ಕನಸು ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಅವರು, ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಆ ಸ್ವಂತ ತಾವೇ ಅವರು ಸಿನಿಮಾದಲ್ಲಿ ಕರೆಂಟನ್ನು ಉತ್ಪತ್ತಿ ಮಾಡ್ಕೋತಾರೆ ಮಲೆನಾಡಿನಲ್ಲಿ ಇದ್ದಂಥ ಸಂದರ್ಭದಾಗ. ಹಂಗೆ ಸೇಮ್ ಇಲ್ಲಿ ಒಬ್ರು ಭಟ್ರು ಹಂಗೆ ತಯಾರು ಮಾಡ್ಯಾರಂತ ನಮ್ಮ ಅಣ್ಣವ್ರು ಹೇಳಿದ್ರು. ಅವ್ರು ತೋರಿಸ್ತೀನಿ ಅಂದಾರ, ಬರ್ರಿ ಹೋಗೋಣ ನೋಡೋಣ. ಆ ಕರೆಂಟನ್ನು ನೋಡ್ರಿ, ಇಲ್ಲಿ ಕರೆಂಟ್ ಇಲ್ಲ ಆ್ಯಕ್ಚುಲಿ, ಆದ್ರೆ ಕರೆಂಟ್ ತಯಾರು ಮಾಡ್ಕೊಂಡಾರೆ ಇಲ್ಲಿ. ಇದೇ ಒಂದು ವಿಶೇಷ. ನೀರು ಮೂಲಕ ಅವರು ಕರೆಂಟ್ ಉತ್ಪತ್ತಿ ಮಾಡ್ಕೊಂಡಾಗ ಅವ್ರು ಗೋಪಾಲ್ ಭಟ್ರ ಮನೆ ಇದು. ಇದೇ ಮನೆ ಗೋಪಾಲ್ ಭಟ್ರ ಅಂತ. ಕರೆಂಟ್ ಇವರೇ ತಯಾರು ಮಾಡ್ಕೊತಾರೆ, ಮನೇಲಿ ಕರೆಂಟ್ ಉತ್ಪತ್ತಿ ಮಾಡ್ಕೊತಾರೆ. ಹೊರಗಡೆ ಬನ್ನಿ ನಾವು ಈಗ ನಿನ್ನೆ ಶಿವಪುರ ಬಂದಿದ್ದೀರಿ. ಈಗ ಮಾಮೂಲಿ ಅಲ್ಲೇ ರೀ, ನಡ್ಲಿಕ್ಕೆ ಆಗಲ್ಲ, ಸೇರ್ಕೊಳ್ಳ ನಿಮಗೆ ಅಲ್ಲಿ ಕರೆ. ಈ ಕಾಲಿಗೆ ಏನಾಗಿದೆ ಮನೆ ಇವ್ರು ಗೋಪಾಲ್ ಭಟ್ರ ಅಂತ. ಇಂಟ್ರಡಕ್ಷನ್ ಕೊಡ್ತೀನಿ ಇವ್ರಿಗೆ. ಅಡಿಕೆ ಗೋಡಂಬಿ ಕೂಡ ಬೆಳಿತೀರಾ? ಇಲ್ಲ ಇದ್ದಾವಲ್ಲ ಗೋಡಂಬಿ ಬೀಜ. ಶ್ರೀ ಗುರು ಬಸವಲಿಂಗಮ್ಮ ಶರಣಾರ್ಥಿ. ನಾವೀಗ ನಮ್ಮ ಶರಣರಂತ ಗೋಪಾಲ್ ಭಟ್ರ ಮನೆಗೆ ಬಂದಿದ್ದೀವಿ. ಅವರು ಇಲ್ಲಿ ಬಂದಂಥ ಉಳಿವಿ ನೋಡಲಿಕ್ಕೆ ಬಂದಂಥ ಶರಣರಿಗೆ, ಮಹಾಮಾನ್ಯ ಬಂದಂಥ ಶರಣರಿಗೆ, ಇವರು ಎಲ್ಲ ಎಷ್ಟೋ ನಮ್ಮ ಬಂದ ಇಷ್ಟ ಕಷ್ಟ ಆದ್ರೂ ಬಂದಂಥ ಶರಣರಿಗೆ ಪ್ರಸಾದ ವ್ಯವಸ್ಥೆ, ಇಲ್ಲಿಗೆ ವಸತಿ ವ್ಯವಸ್ಥೆ ಮಾಡಿಕೊಡ್ತಾರೆ. ಇವು ನಾವು ಹೇಗೆ ಪ್ರತಿ ವರ್ಷ ಇವ್ರ ಮನೆಗೆ ಬರ್ತಾಯಿದ್ದೀವಿ. ಬಂದಾಗ ನಮ್ಗೆ ಇಷ್ಟ ಅತಿಥಿ ಸತ್ಕಾರ ಮಾಡ್ತಾ ಅಂದರೆ ನಾವು ಸಿಟಿಗಳು ಬಂದಾಗ ಯಾರು ಗೆಸ್ಟ್ಗಳು ಬಂದರೆ ನಾವು ಯಾವ ಹೋಗ್ತಿರೋ ಕಾಯ್ತಿರ್ತೀವಿ. ಅವ್ರು ಇವ್ರು ಹಂಗೆ ನಮ್ಮ ಶರಣರು ಆಗಲ್ಲ. ಗೋಪಾಲ್ ಭಟ್ರು ನಮ್ಮ ಶರಣರು ಯಾವಾಗ ಬರ್ತಾರೆ ಅವ್ರು ನಮ್ಮ ಅತಿಥಿ ಸೇವೆ ಸತ್ಕಾರ ನಾವು ಹೇಗೆ ಸಲ್ಲಿಸ್ತೇವೆ. ಅವರು ಅಂಬಲದಲ್ಲಿ ಇರ್ತಾರೆ. ಅಂಥ ಶರಣರು ನಮಗೆ ಅವರಿಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಶರಣ ನಮಸ್ಕಾರ. 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 ಆರಾಮಿದ್ದೀರಿ? ಎಲ್ಲ ಆರಾಮ ಬಿಡ್ರಿ. ಅದೆಲ್ಲ ಆರಾಮಿದ್ದೀರಿ? ತಮ್ಮ ಪರಿಚಯ ಮಾಡಿಕೊಡ್ರಿ. ನಮ್ಮದು ಉಳ್ವಿ ಕ್ಷೇತ್ರ ಶಿವಪುರ ಗೋಪಾಲ್ ಭಟ್ರು ಅಂತ ಹೇಳಿ ನಮಗೆ ಮಾತೆ ಮಹಾದೇವರು ಮಜ್ಜಿಗೆ ಭಟ್ರು ಅಂತ ಹೇಳ್ತಿದ್ರು. ಅದು ಏನಂದರೆ ಹಿಂಗೆ ಏನು ಮಹಾಮನೆಗೆ ಹೋಗ್ತಾ ಇರುವಂಥ ಜನರಿಗೆಲ್ಲ ಶರಣರಿಗೆ ಇಲ್ಲಿ ಬಂದು ಒಂದು ಮಜ್ಜಿಗೆ ಕುಡಿದು ಹೋಗುವಂಥ ಒಂದು ವ್ಯವಸ್ಥೆ ಒಂದು 50 ವರ್ಷನೋ 25 ವರ್ಷನೋ ನಿರಂತರವಾಗಿ ನಡ್ಕೊಂಡ್ಬಂದಿರೋದು. ಅದರಲ್ಲಿ ಒಂದಷ್ಟು 10 ವರ್ಷನ ಸುಮಾರು 7-8 ವರ್ಷದಿಂದ ನಾವು ಈ ಏನು ಸ್ವಾಮೀಜಿಯವರು ಬಂದಿದ್ದಾರೆ ಈಗ ಶಿವಪುರ ಸ್ವಾಮೀಜಿಯವರು, ಅವ್ರ ಜೊತೆಯಲ್ಲಿ ಜನ ಎಲ್ಲ ಒಡನಾಟ ಮಾಡಲಿ, ಅಲ್ಲಿ ಒಂದಷ್ಟು ಆಶೀರ್ವಾದ ಅಷ್ಟು ಪ್ರಸಾದ ತೊಗೊಂಡು ಕೆಲವಷ್ಟು ಸ್ಪೀಚ್ ಎಲ್ಲ ಕೇಳ್ಕೊಂಡು ಹೋಗಲಿ ಅನ್ನುವಂಥ ವಿಚಾರ ಇಟ್ಕೊಂಡು ಅವರಿಗೂ ಸಹಿತ ನಾವು 10-20 ವರ್ಷದಿಂದ ಆಶ್ರಯ ಕೊಟ್ಟಿದ್ದು. ನಮ್ಮ ಊರಿನಲ್ಲಿ ಬರ್ತಕ್ಕಂಥ ಏನು ಶರಣರಿದ್ದಾರೆ ಈ ಊರಲ್ಲೆಲ್ಲ ಹಬ್ಬಿಕೊಂಡು ಏನು ವಸ್ತಿ ಊಟೋಪಚಾರ ನಡೀತಿತ್ತು, ಅದನ್ನು ಅಲ್ಲಿ ಒಂದು ಕಡೆಗೆ ಶಿಫ್ಟ್ ಆಗಿದೆ ಈಗ. ಆ ಉದ್ದೇಶದಿಂದ ನಾವು ಏನು ಚನ್ನಬಸವಣ್ಣ ಶರಣರಿಗೆ ಇಲ್ಲಿ ನಮಗೆ ಆಶ್ರಯ ಕೊಟ್ಟಿದ್ದೀವಿ. ನಾವು ಅದರಂತೆ ಅಲ್ಲಿ ಎಲ್ಲರೂ ಸಹಿತ ಬಂದು ಪ್ರಸಾದ ಮಾಡ್ಕೊಳ್ತಾರೆ, ಎಲ್ಲ ನಡೀತದೆ. ಇವಾಗ ನಮ್ಮಲ್ಲಿ ಸ್ವಲ್ಪ ಮಜ್ಜಿಗೆನೋ ಅಥವಾ ಇನ್ನೇನೋ ಆಶ್ರಯ ಜನರಿಗೆ ಕೊಡುವಂಥದ್ದು ಇಡೀ ಊರಿನಲ್ಲಿ ಕಡಿಮೆ ಆಗಿದೆ. ನಾವು ನಮಗೂ ಗಂಡ ಹೆಂಡತಿ ನಾವಿಬ್ಬರು, ನಮಗೂ ವಯಸ್ಸಾಗಿದೆ. ಈಗ ಅಪರೂಪವಾಗಿ ಜನ ಯಾರು ಬರ್ತಾರೆ ಹೋಗ್ತಾರೆ. ವಯಸ್ಸು ಎಷ್ಟಾದ್ರು? 70 ವರ್ಷ. ಹೌದೌದು. ನೀವು ಏನು ಓದಿದ್ದೀರಿ? ನಾವು ಓದಿರೋದು ಅಷ್ಟೇ 4ನೇ ಕ್ಲಾಸು.
ಹೌದು. ಆದರೆ PhD ಲೆವೆಲ್ಗೆ ನಿಮ್ಗೆ ನಾವು 16ನೇ ವರ್ಷದಿಂದ ನಾವು ಸಮಾಜ ಸೇವೆ. ಇಲ್ಲಿ ಏನು ಹಳ್ಳಿ ಇದೆ, ಶಿಕ್ಷಣ ಇಲ್ಲ, ಮತ್ತೊಂದು ಆರ್ಥಿಕ ಬಲ ಇಲ್ಲ, ಎಲ್ಲ ಶಿಕ್ಷಣನೂ ಕೊಡಿಸಿ, ಆರ್ಥಿಕ ಬಲನೂ ಕೊಡಿಸಿ, ಅಭಿವೃದ್ಧಿ ಮತ್ತು ಧಾರ್ಮಿಕ ವಿಚಾರಗಳು ಇಷ್ಟನ್ನು ಕೊಡಿಸಿ ಶ್ರೀಮಂತ ಮಾಡಿದ್ದಾವೆ. ನಾವೀಗ ನಮಗೆ ಬೇಕಾಗಿರೋದು ಬರೀ ಕೇವಲ ಒಂದೇ ಒಂದು ರಸ್ತೆ ಅಭಿವೃದ್ಧಿ ಆಗಬೇಕಾದದ್ದು. ನಾವು ಜಗತ್ತಿಗೆ ಉಸಿರು ಕೊಟ್ಟಿದ್ದೇವೆ. ಈ ಪ್ರದೇಶದ ಜನ ನ್ಯಾಷನಲ್ ಪಾರ್ಕನ್ನು ನಾವು ಸ್ವೀಕಾರ ಮಾಡಿ, ನಮಗೆಲ್ಲ ಏನೇ ತೊಂದರೆ ಆದರೂ ಸಹಿತ ಅಡ್ಡಿಲ್ಲ, ನ್ಯಾಷನಲ್ ಪಾರ್ಕ್ ಸ್ವೀಕಾರ ಮಾಡಿದ್ದೇವೆ ಇಡೀ ತಾಲೂಕಿನ ಜನ. ಅದು ಯಾಕೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಪರಿಸರ ಹಾನಿಯಾಗ್ತಿತ್ತು, ಅದು ಉಳಿಸ್ಕೊಳ್ಳಿಕ್ಕಾಗಿ. ಹಂಗಾಗಿ ಜಗತ್ತಿಗೆ ಉಸಿರು ಕೊಡುವಂಥ ಈ ಪ್ರದೇಶ ಚನ್ನಬಸವಾದಿ ಶರಣರು ಅತ್ಯಂತ ಅರಣ್ಯ ಅಂತೇಳಿ ಹುಡ್ಕೊಂಡು ಬಂದದ್ದು. ಆ ಅರಣ್ಯ ಶಾಶ್ವತವಾಗಿ ಅರಣ್ಯ ಆಗಿ ಉಳಿಲಿ. ಇಷ್ಟೊತ್ತಿನ ಒಳಗಡೆ ನಾವು ನ್ಯಾಷನಲ್ ಪಾರ್ಕ್ ಅಂತೇಳಿ ತೊಗೊಳ್ಳಿಲ್ಲಾಗಿತ್ತು ಅಂದರೆ, ಜನ ತಕರಾರಿ ಮಾಡಿದ್ದಿದ್ರೆ ಈಗಾಗಲೇ ಏನೂ ಇರುವುದಿಲ್ಲಾಗಿತ್ತು. ಅದಕ್ಕಾಗಿ ಶರಣ ಸಂಕಲ್ಪದಂತೆ ನ್ಯಾಷನಲ್ ಪಾರ್ಕ್ ಆಗಿ ಇಲ್ಲಿ ಎಲ್ಲ ಅರಣ್ಯ ಸಂಪತ್ತು, ಪ್ರಾಣಿ ಸಂಪತ್ತು ಎಲ್ಲವೂ ಸಹಿತ ಉಳ್ಕೊಂಡಿದೆ ಈ ಒಂದು ಕಾನೂನು ಇದರಿಂದ ಅಂತೇಳಿ ನಮ್ಮ ಒಂದು ಭಾವನೆ ಇದೆ. ಈಗ ಇನ್ನು ಮಹಾಮನೆ ಇದು ಉಳಿವಿ ಚನ್ನಬಸವಣ್ಣನವರು ಉಳಿದಂತಹ ಜಾಗ ಮಹಾಮನಿ. ಈಗ ಅದು ಇನ್ನೂ ಎಷ್ಟು ದೂರ ಐತ್ರಿ? ಈಗ ಇಲ್ಲಿಂದ ನಮಗೆ 5 ಕಿಲೋಮೀಟರ್ ಆಗ್ತದೆ. ಹೋಗಿ ಬಂದು ಅಂತ ಹೇಳಿದ್ರೆ ಇನ್ನೂ 5 ಕಿಲೋಮೀಟರ್. ಹೌದೌದು, ಹೋಗಿ ಬಂದು ಅಂತ ಹೇಳಿದ್ರೆ 10 ಕಿಲೋಮೀಟರ್ ನಮಗೆ ಹೋಗಿ ಬಂದು ಮಾಡಿ ಪ್ರಯಾಸ ಆದಂಥ ಜನ ನಮಗೆ ಬರ್ತಾ ಇಲ್ಲಿ ಬಂದು ಮಜ್ಜಿಗೆ ಕೊಡ್ಕೊಂಡು ಹೋಗುವಂಥ ಯಾರು ಇರಲಿ ಬಿಡಲಿ, ಅವ್ರು ಎಷ್ಟು ಜನ ಆ ಕಡೆ ಹೋಗಿದ್ದಾರೆ ನೋಡಿ, ನಾವಿಲ್ಲಿ ಮಜ್ಜಿಗೆ ವ್ಯವಸ್ಥೆ ಮಾಡಿಡೋದು, ಅವರಷ್ಟಕ್ಕೆ ಅವ್ರು ಕೊಡ್ಕೊಂಡು ಹೋಗೋದು. ಈ ಥರ ಒಂದು ರೂಢಿ ಇತ್ತು ಎಲ್ರಿಗೂ. ಈಗ ಇನ್ನೊಂದು ವಿಷಯ ಕೇಳಲ್ಪಟ್ಟು ಇಲ್ಲಿ ಕರೆಂಟನ್ನು ನೀವೇ ತಯಾರು ಮಾಡ್ಕೊಂಡಿರೋ ಅಂತ ಕೇಳಿದೆ. ಈಗ ಕರೆಂಟ್ ಇರೋ ಸಮಸ್ಯೆ ಭಾಳ ಇದೆ. ಆಮೇಲೆ ಹಂಗಾಗಿ ಇಲ್ಲಿ ವೈರ್ಗಳೆಲ್ಲ ಕಂಬದ ಮೇಲೆ ಇವು ಗಿಡಗಳು ಬಿದ್ದು ಹಾಳಾಗುತ್ತೆ. ಹಂಗಾಗಿ ಸ್ವಂತ ನಿಮ್ದೊಂದು ಪ್ರಯತ್ನದಲ್ಲಿ ವಿದ್ಯುತ್ತನ್ನು ನೀವೇ ತಯಾರು ಮಾಡ್ಕೊಂಡಿರಂತ. ಅಲ್ಲಿ ಸುಮಾರು 25 ವರ್ಷದ ಹಿಂದೆ ಇಲ್ಲಿ ಊರಲ್ಲಿ ಒಂದು ಚೂರು ಕರೆಂಟಿನ ಒಂದು ವಾಸನೆ ಸಹಿತ ಇಲ್ಲಾಗಿತ್ತು. ಅಂಥ ಪರಿಸ್ಥಿತಿ ಒಳಗಡೆ ನಮಗೆ ನಮ್ಮದೇ ನೀರಿನಿಂದ ಪ್ರೆಷರ್ನಿಂದ ನಾವೇ ಕರೆಂಟ್ ತಯಾರು ಮಾಡ್ಕೊಳ್ಳೋದು. ಬರುವ ನೀರಿನಲ್ಲಿ 1 ಕಿಲೋವ್ಯಾಟ್ಸ್ ಏನು ಕರೆಂಟ್ ಇದೆ, ಆ 1 ಕಿಲೋವ್ಯಾಟ್ ಮಿಷನ್ನಿಂದ ನಾವು ತಯಾರು ಮಾಡ್ಕೊಂಡಿರೋದು. ಆ 1 ಕಿಲೋವ್ಯಾಟ್ ಇದರಿಂದ ನಾವು ಸುಮಾರು 15-20 ವರ್ಷ ನಾವು ಉಪಯೋಗಿಸ್ಕೊಂಡ್ವಿ ಕರೆಂಟು. AC ಕರೆಂಟೇನೆ. ಆ ಕರೆಂಟ್ನಿಂದ ನಾವು ಇದು ಮಾಡಿ ನಂತರದಲ್ಲಿ ಇಡೀ ಊರಿಗೆಲ್ಲ ಕರೆಂಟು ಬರುವಂಥ ರೀತಿಯಲ್ಲಿ ಎಲ್ಲ ನಾವು ಹೋರಾಟ ಮಾಡಿ ಬೆಂಗಳೂರು ತನಕ ಹೋರಾಟ ಮಾಡಿದ್ವಿ. ಬಸವ ದಳದವರು ನಮಗೆ ಸಾಕಷ್ಟು ಬೆಂಗಳೂರಿನಲ್ಲಿ ಮಾತೆ ಮಹಾದೇವರು ಎಷ್ಟೋ ಸಲ ನಮ್ಮ ಜೊತೆಯಲ್ಲಿ ಸ್ಟ್ರೈಕಿಗೆ ಬಂದಿದ್ದಾರೆ ಬೆಂಗಳೂರಿನಲ್ಲಿ. ಈ ಥರ ನಾವು ಹೋರಾಟದ ಮೂಲಕ ನಮ್ಮ ಊರಿನ ಮತ್ತು ನಮ್ಮ ತಾಲೂಕಿನ ಅಭಿವೃದ್ಧಿಗೆ ನಾವು ಒಂದು ಕೊಡುಗೆ ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ನಮ್ಗೆ ಅತ್ಯಂತ ಸಂತೋಷ ಆಗ್ತಾ ಇದೆ. ಮತ್ತೆ ಅದರಲ್ಲಿ ಕರೆಂಟ್ ತಯಾರು ಮಾಡಿರುವಂಥ ಜಾಗ ನೋಡಕ್ಕೆ ಸಿಗ್ತದೆ. ಇಲ್ಲಿದೆ, ನಾವು ತೋರಿಸ್ತೇವೆ. ಹೌದೌದು. ಅಂದ್ರೆ ಇವಾಗ ಕರೆಂಟ್ ಉತ್ಪನ್ನ ಆಗ್ತಾ ಇಲ್ಲ, ಅದರ ತೋರಿಸ್ತೇವೆ ನಾವು. ಈಗ ಕೋರಿ ಶೆಟ್ರು ಅಂತ ಹೇಳಲ್ಲ, ಅಥವಾ ನಮ್ಮ ಬಸವ ದಳದ ಅನೇಕ ಫ್ರೆಂಡ್ಸ್ ಸರ್ಕಲ್ ಏನು ಮಾಡಿದ್ದಾರೆ ಅಂದರೆ, ನಮಗೆ ಇಲ್ಲಿ ರಸ್ತೆ ಕಟ್ಟಾದಾಗ ಏನು ಈ ಒಂದು KPC ಅವರು ಅದನ್ನ ಮುಳುಗಡೆ ಮಾಡಿದ್ರು, ನಮ್ಮ ಮಾರ್ಗ ಬಂದ್ ಮಾಡಿದರು. ಆ ಮಾರ್ಗನ ಓಪನ್ ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಇಲ್ಲಿಂದ ಅಲ್ಲಿ ತನಕ ಹೋರಾಟ ಮಾಡ್ಕೊಂಡು ಹೋದ್ರು. ಒಬ್ಬರಿಗೂ ನಾವು ಧಿಕ್ಕಾರ ಹೇಳಿಲ್ಲ. ಇಲ್ಲಿ ನಾವು ಜಲ ನಿರ್ಬಂಧ ಮಾಡಿದ್ವಿ, ಯಾವುದೇ ನೀರು ಮೇಲೆ ಬರಬಾರ್ದು ಅಂತೇಳಿ. ಆ ಲೆಕ್ಕದಲ್ಲಿ ನಾವು ಸ್ಟ್ರೈಕ್ ಮಾಡಿದ್ವಿ. ಹಳ್ಳಿಯಲ್ಲಿ, ತಾಲೂಕಿನಲ್ಲಿ ಮಾಡಿದ್ವಿ, ಜಿಲ್ಲಾದಲ್ಲಿ ಮಾಡಿದ್ವಿ, ರಾಜ್ಯ ಮಟ್ಟಕ್ಕೆ ಸಹಿತ ಹೋದ್ವಿ. ಅಂಥ ಸಂದರ್ಭದಲ್ಲಿ ಕೋರಿ ಶೆಟ್ಟರ್ ಆಗಲಿ ಅಥವಾ ಯಾವುದೇ ಬಸವದಳದ ಏನು ಇವರಿದ್ದಾರೆ ಏನು ಸಂಘಟನೆಯವರು ಭಾಳ ನಮಗೆ ಬೆಂಗಳೂರಿನಿಂದ ಇಲ್ಲಿ ತನಕ, ಕಾರವಾರ ತನಕ, ಜಿಲ್ಲಾ ಮಟ್ಟದ ತನಕ, ಧಾರವಾಡದಲ್ಲಿ ಎಲ್ಲ ಕಡೆಗೂ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಅವರು. ಮಾತೆ ಮಹಾದೇವರ ಒಂದು ಸಲಹೆ ಮೇರೆಗೆ. ನಂದೊಂದು ಪ್ರಶ್ನೆ ಏನಂದ್ರೆ, ಈಗ ನಾಡು ಅಂದರೆ ಊರು, ಶಾಲೆ, ವಸತಿ, ಇನ್ಯಾವುದೋ ಎಲ್ಲ ಸಮುದಾಯ ಇರುತ್ತೆ. ನೀವು ಅದರಿಂದ ಆಚೆ ಬದುಕನ್ನು ಮಾಡ್ತಾ ಇದ್ದೀರಿ. ಇದನ್ನು ನೋಡಿದರೆ ನನಗೆ ಆಶ್ಚರ್ಯ ಆಗ್ತದೆ. ಮತ್ತು ಇನ್ನೊಂದು ಯಾವುದೋ ಒಂದು ಲೋಕಕ್ಕೆ ಬಂದೀನಿ ಅನ್ನೋ ಒಂದು ಕಲ್ಪನೆ ಬರ್ತಾ ಇದೆ. ಕಲ್ಪನೆ ಅಲ್ಲ, ಬಂದಿರೋ ಒಂದು ಭಾವ ಬರ್ತಾ ಇದೆ. ನೀವು ಇಂಥಲ್ಲಿ ಬದುಕ್ತಾ ಇದ್ದೀರಲ್ಲ ಕಾಡಿನಲ್ಲಿ. ನಮ್ದು ತಲಾಂತರದ ಬದುಕು ಇಲ್ಲಿ. ನಾವು ಇವತ್ತಿಗೆ ನಮ್ಮೊಬ್ರದ್ದು ಎಲ್ಲ ನಮ್ಮ ಅಜ್ಜ ಮುತ್ತಜ್ಜ ಮೊದಲಿಂದನೂ ನಾವು ಇಲ್ಲಿ ಬದುಕು ಮಾಡ್ಕೊಂಡು ಬಂದಂಥವ್ರು. ಇಲ್ಲಿ ನಮಗೆ ಸವಾಲಾದದ್ದು ಏನು ಅಂತ ಹೇಳಿದ್ರೆ, ನಮಗೆ ಇಲ್ಲಿ ಉಳಿಬೇಕೋ ಬೇಡ. ನಾವು ಸಣ್ಣ ಇರಬೇಕಿದ್ರೆ ಬಹಳ ಕಠಿಣ ಪರಿಸ್ಥಿತಿ. 20 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಬಸ್ಸಿಗೆ ಹೋಗ್ಬೇಕಿದ್ರೆ. ಅಂಥ ಜನ ಎಲ್ಲ ಅವ್ರಿಗೆ ಒಗ್ಗಿಕೊಂಡು ಹೋಗಿತ್ತು. ನಮಗೆ ಸ್ವಲ್ಪ ಕಷ್ಟ ಆಗ್ತಿತ್ತು. 4ನೇ ಕ್ಲಾಸ್ ಕಲ್ತಿದ್ದೇವಲ್ಲ, ಏನೋ ಮಹಾಭಯಂಕರವಾದಂಥ ರೀತಿಯ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಒಂದು ಇದು ಜಗತ್ತನ್ನು ನೋಡಬೇಕು. ಹಾಗಾಗಿ ನಾವು ಇಲ್ಲಿ ಉಳಿಬೇಕು, ಇಲ್ಲ ಬೇರೆ ಕಡೆ ಹೋಗಬೇಕು. ಇದರಲ್ಲಿ 16ನೇ ವರ್ಷಕ್ಕೆ ನಾವು ತೀರ್ಮಾನ ತಗೊಂಡಿರೋದು. ಇಲ್ಲಿ
ಇಲ್ಲಿಯ ಜನರಿಗೆ ಶಿಕ್ಷಣ ಶಾಲೆ ಮಾಡಿದ್ವಿ, ಎಲ್ಲದಕ್ಕೂ ಹೋರಾಟ ನಾವೇ ಮುಂದಾಗಿ. ನಮ್ಗಂಗೆ 4ನೇ ಕ್ಲಾಸ್ ಕಲ್ತ್ಕೊಂಡವರು ಇಲ್ಲ, ಇದೊಂದು ಆಗಬೇಕಿತ್ತು ಅನ್ನೋರು ಇಲ್ಲ ಊರಲ್ಲಿ. ಎಲ್ಲ ರೀತಿಯಿಂದನೂ ಇದೇ ಊರು ಇದೇ ತಾಲೂಕನ್ನು ಹಿಂದುಳಿದ ತಾಲೂಕು, ಹಿಂದುಳಿದ ಜನಾಂಗ, ನಮ್ಮ ಹವ್ಯಕ ಬ್ರಾಹ್ಮಣರು ಅಂದರೆ ನಮ್ಮದು ಒಂದೇ ಮನೆ, ಇತರೆ ಎಲ್ಲರೂ ಹಿಂದುಳಿದ ವರ್ಗದವರು, ಅಂಥವ್ರನ್ನ ಸುಧಾರಣೆ ಮಾಡಬೇಕು ಅಂತೇಳಿ ಇವತ್ತಿಗೆ ನಮಗಿಂತ ಎಲ್ಲರೂ ಅನುಕೂಲಸ್ಥರಾಗಿದ್ದಾರೆ. ನಮ್ಮದೇ ಆದಂಥ ವಿಚಾರದಲ್ಲಿ ನಾವು ಅವ್ರಿಗೆ ಸುಧಾರಣೆ ಮಾಡುವಂಥದ್ದು ಹೇಗೆ ಅಂತ ಹೇಳುವಂಥದ್ದು. ನೀವು ಅಭಿವೃದ್ಧಿ ಮಾಡಿದ್ರಿ, ಊರ ಅಭಿವೃದ್ಧಿ ಮಾಡಿದ್ರಿ, ಎಲ್ಲರೂ ಅಭಿವೃದ್ಧಿ ಆದ್ರು, ನೀವು ಹೇಗಿದ್ದವ್ರು ಹಾಗೇ ಇದ್ದೀರಿ. ನಾವು ಹಂಗೆ ಬರ್ತಾ ಇದ್ದೇವೆ, ಅವರಂತೇನು ನಾವು ಬರ್ತಾ ಇದ್ದೇವೆ, ನಾವೇ ಏನೋ ಅಂತ ಹೇಳಲ್ಲ, ಎಲ್ಲರಂತೇನು ನಾವು ಬರ್ತಾ ಇದ್ದೇವೆ, ನಾವೇನು ಹೌದು ಬರ್ತಾ ಇದ್ದೇವೆ. ಚೆನ್ನಾಗಿದೆ ಇಲ್ಲಿ ವಾತಾವರಣ ಎಲ್ಲ. ವಾತಾವರಣ ಇಡೀ ಜಗತ್ತಿಗೆ ಉಸಿರು ಕೊಟ್ಟಿರುವಂಥದ್ದು. ನ್ಯಾಷನಲ್ ಪಾರ್ಕು, ಕಾಳಿ ಟೈಗರ್ ರಿಸರ್ವ್, ಇಂಥ ಒಂದು ಏನು ನಮಗೆ ಪ್ರಾಣಿಗಳಿಂದ ತೊಂದರೆ ಅದೇ ಅಂತ ಹೇಳ್ಕೊಂಡು ಭಾವಿಸಿರ್ಬೋದು. ಆ ಪ್ರಾಣಿಗಳನ್ನು ತೊಂದರೆಯನ್ನು ಸಹಿತ ತಪ್ಪಿಸ್ಕೊಳ್ಳುವುದು ಹೇಗೆ ಅನ್ನುವಂಥ ವಿಚಾರಗಳನ್ನು ಸಹಿತ ನಾವು ಸೆಟ್ ಮಾಡ್ಕೊಂಡಿದ್ದೇವೆ. ಸರ್ಕಾರಕ್ಕೆ ಅರ್ಥ ಆಗ್ತಾ ಇಲ್ಲ, ಅಧಿಕಾರಿಗಳಿಗೆ ಅರ್ಥ ಆಗ್ತಾ ಇಲ್ಲ. ವಸ್ತುಸ್ಥಿತಿ ಸರ್ಕಾರ ರಕ್ಷಣೆ ಮಾಡ್ಕೊಳ್ಳೋಕೆ ಏನೆಲ್ಲ ಮಾಡ್ಕೋತೀರಿ? ಹಂಗಲ್ಲ, ಇಲ್ಲಿ ಏನಿದೆಯಲ್ಲ ಹಳ್ಳಿಗಳಿಗೆ ರಸ್ತೆಗಳೇ ಬೇಕು. ರಸ್ತೆಗಳಿದ್ರೆ ಹಗಲು ರಾತ್ರಿ ಅವ್ರ ಜೀಪ್ನಲ್ಲಿ ಎಲ್ಲಿ ಬೇಕೋ ಅಲ್ಲಿ ಆಸ್ಪತ್ರೆನೋ ಅಥವಾ ಇನ್ನೇನೋ ಬೇಕಾದಲ್ಲೆಲ್ಲ ಹೋಗಿ ಬಂದು ಮಾಡ್ಬೋದು. ಅದನ್ನು ಕೊಡಲಿಕ್ಕೆ ಕಾನೂನು ತೊಡಕು ಅಂತ ಹೇಳ್ತಿದ್ದಾರೆ. ಏನೂ ಕಾನೂನು ತೊಡಕಿಲ್ಲ, ಕಾನೂನನ್ನು ಬಳಸ್ಕೊಳ್ಳಿಕ್ಕೆ ಇವ್ರಿಗೆ ತಿಳಿತಾ ಇಲ್ಲ. ಸರ್ಕಾರಕ್ಕೆ ಜವಾಬ್ದಾರಿ ಇದೆ, ನಮಗೆ ಇದು ಕೊಡುವಂಥದ್ದು ಜವಾಬ್ದಾರಿ ಇದೆ. ನಮಗೆ ನ್ಯಾಷನಲ್ ಪಾರ್ಕ್ ಮಾಡುವಾಗ ಸ್ಪೆಷಲ್ ಕಾನೂನು ತರುವಾಗ ನಮಗೆ ಸವಲತ್ತು ಕೊಡಬೇಕು ಅಂತೇಳಿ ಸರ್ಕಾರದ ಮೇಲೆ ಹೊರೆ ಇದೆ. ಆದರೂ ಸಹಿತ ಅವರು ಏನು ಮಾಡ್ತಿದ್ದಾರೆ ಅಂದರೆ ಕಾನೂನನ್ನ ಇದು ಹೇಳ್ತಿದ್ದಾರೆ. ಪ್ರಾಣಿ ಮತ್ತು ಮನುಷ್ಯನ ಜಗಳ ಏನಿದೆ ಆ ಜಗಳವನ್ನು ಕಡಿಮೆ ಮಾಡಲಿಕ್ಕೆ ಅನ್ನೋ ಕಾನೂನಿದೆ. ಆ ಕಾನೂನು ಹಿಡ್ಕೊಂಡು ಇವರಿಗೆ ನಾವು ರಸ್ತೆ ಕೊಡಬೇಕು, ಮಳೆಗಾಲ ಬೇಸಿಗೆಗಾಲದಲ್ಲಿ ಓಡಾಡುವಂಥ ಹಗಲು ರಾತ್ರಿ ಓಡಾಡುವಂಥ ರಸ್ತೆ ಕೊಟ್ಟರೆ ಇವರನ್ನು ನಾವು ಇದು ಮಾಡಿ ಬದಲಿ ಏನು ಈಗ ನಾವು ಏನು ಆಹಾರ ಬೆಳಿತೇವೆ, ಇವಾಗ ನಾವೇನು ಬೆಳಿತೇವೆ ಬದಲಿ ವ್ಯವಸ್ಥೆ ಮಾಡ್ಕೊಳ್ಬೇಕು. ನಾವು ರೈತಾಬಿ ಇದು ಮಾಡೋ ಬದಲಿ ಬೇರೆ ಏನೇನೋ ಮಾಡ್ಕೊಳ್ಬೇಕಾಗ್ತದೆ. ಈಗ ನಾವು ಇದ್ರ ಬೆಳೆದ್ವಿ, ಏನು ಹೂವು ಅತ್ಯಂತ ಉತ್ಪನ್ನ ಇದೆ, ಕಿಮ್ಮತ್ತಿದೆ ಅದಕ್ಕೆ. ಆ ಹೂವಿಗೆ ಬರ್ತಕ್ಕಂಥ ಬೇರೆ ಬೇರೆ ಏನು ಇದಿದೆ ಚಿಟ್ಟೆಗಳು, ಅದರ ಭಾಳ ಬೆಳೀತದೆ. ಅದನ್ನು ನೋಡ್ಲಿಕ್ಕೆ ಪ್ರವಾಸಿಗರು ಬರ್ತಾರೆ. ಆ ಪ್ರವಾಸಿಗರ ಕಾರಣದಿಂದ ನಾವು ಬೇಕಾದಂಥ ರೀತಿಯಲ್ಲಿ ಆರ್ಥಿಕ ಬಲ ಮಾಡ್ಕೊಳ್ಬೋದು ಎಲ್ಲ ಜನ. ಹೆಂಗೆ ಬೇರೆ ಬೇರೆ ಇದೆ ಅದು. ಇನ್ನು ಆ ಸಂದರ್ಭದಲ್ಲಿ ನಾವು ಜೇನು ಕೃಷಿ ಮಾಡ್ಬೋದು, ಬೇರೆ ಬೇರೆ ಕೃಷಿಗೆ ಅನುಕೂಲ ಆಗುವಂಥದ್ದು ಇದೆ. ಪೂರಕವಾಗಿ ಪ್ರವಾಸೋದ್ಯಮ ಜೊತೆಲಿ ಪರಿಸರ ಪೂರಕವಾದಂಥ ವಿಚಾರಗಳನ್ನು ಇಟ್ಕೊಂಡು ಇಲ್ಲಿ ನಾವು ದನ ಸಾಕ್ಬೋದು, ಬೇರೆ ಬೇರೆ ತುಪ್ಪ ಮಾರಾಟ ಮಾಡ್ಬೋದು. ಬಂದಂಥ ಅನೇಕ ರೀತಿಯಲ್ಲಿ ನಾವು ನಮ್ಮದೇ ಆದಂಥ ಬದುಕನ್ನು ಮಾಡುವಾಗ ಜೊತೆಯಲ್ಲಿ ದೊಡ್ಡ ದೊಡ್ಡ ಅಗಳನೋ ಅಥವಾ ಬೇರೆ ಬೇರೆ ಬಂದೋಬಸ್ತು ಮಾಡಿಕೊಡ್ಬೇಕಾಗ್ತದೆ. ಇದೆಲ್ಲ ನೈಸರ್ಗಿಕವಾಗಿ ಬೆಳೆದಿರುವಂಥ ಬೆಳೆ, ಯಾವುದು ಕೆಮಿಕಲ್ ರಾಸಾಯನಿಕ ಗೊಬ್ಬರ ಏನು ಬಳಸಲ್ಲ, ಏನಿಲ್ಲ. ನಾವು ನಾಟಿ ಮಾಡಿರ್ತೇವೆ, ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮದು ದನ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ನಾವು ಬೇರೆ ಬೇರೆ ರೀತಿಯ ಉತ್ಕೃಷ್ಟವಾದಂಥ ಏನು ಗೊಬ್ಬರವನ್ನು ಹಾಕ್ತೇವೆ. ನಾವು ಹಿಂಗೆ ಸಾಲ ಚೀಲ ತಗೊಳ್ಳೋದು ಹಾಕೋದಲ್ಲ. ಇವು ಹಸುಗಳು ಎಷ್ಟದಪ್ಪ? ನಮಗೆ ಗೋಮೂತ್ರದಿಂದ ಸಗಣಿಯಿಂದ ಒಂದೇ ಒಂದು ದನ ಇದ್ದರೂ ಸಹಿತ 10 ಎಕರೆಗೆ ಹೆಚ್ಚಾಗುವಷ್ಟು ಗೊಬ್ಬರ ಮಾಡುವಂಥ ರೀತಿ ಪ್ಲ್ಯಾನ್ ಗೊತ್ತಿದೆ, ಗೊತ್ತಾಯ್ತಾ? ಆ ಥರದ ಒಂದು ಸಂಸ್ಕರಣೆ ಮೂಲಕ ಮಾಡ್ತಕ್ಕಂಥ ನಮ್ಮದು ಗೊಬ್ಬರಗಳು. ನಂದೊಂದು ಪ್ರಶ್ನೆ ಏನಂದರೆ, ಇಂಥ ಕಾಡು ಪ್ರದೇಶದಲ್ಲಿ ಇರ್ತೀರಿ, ಯಾವುದಾದ್ರೂ ಆರೋಗ್ಯದ ಸಮಸ್ಯೆ ಬಂದಾಗ ನೀವು ಸಿಟಿಗೆ ಹೋಗ್ಲಿಕ್ಕಾಗಲ್ಲ, ತೋರಿಸ್ಕೊಂಬರ್ಕಾಗಲ್ಲ, ಅವಾಗ ನೀವು ಏನು ಮಾಡ್ತೀರಿ? ಇಲ್ಲ, ನಮ್ಮ ಮನೆಯವರು ಏನು ಇದಿದ್ದಾರೆ, ಔಷಧಿ ಕೊಡ್ತಾರೆ. ಎಂಥ ಬೇಕಾದ ಗಿಡ ಮೂಲಿಕೆ ನಮ್ಮ ಕಾಲ್ಬುಡದಲ್ಲೇ ಇದ್ದಿರ್ತದೆ. ನಮ್ಮ ಮನೆಯವರು ಅವರು ಇನ್ನೂ ದನ ಸಾಕೋದು ಅವ್ರದ್ದೇ. ಇನ್ನು ಏನೇ ಬಂದ್ರೂ ಯಾರೇ ಬಂದ್ರೂ ಅದು ಮಜ್ಜಿಗೆ ಕೊಡಬೇಕು, ಮತ್ತೊಂದು ಮಾಡಬೇಕು, ಎಲ್ಲ ಅವ್ರದ್ದೇ ವ್ಯವಹಾರ. ಮಜ್ಜಿಗೆ ಬಂತು, ಅದು ಒಂದು ಸ್ವಲ್ಪ ಅಲ್ಲ, ಏನು ನೀವು ಹೈನ ಇದೆ ಇಲ್ಲಿ? ನಮ್ದು ಹೈನ ಇದೆ. ಆ ಹೈನಕ್ಕೆ ಸಂಬಂಧಪಟ್ಟಂತೆ ನೋಡಿ, ಈಗ ಒಂದು ಡಬರಿ ಮಜ್ಜಿಗೆ ಬಂತು ಇವಾಗ. ಹೌದು, ನಮಗೀಗ ಒಂದಾನ ವೇಳೆ 200 ಜನ ಬರ್ತಾರೆ, 2 ದಿವಸ ಮೊದಲೇ ಗೊತ್ತಾಯ್ತು ಅಂದ್ರೆ ನಿಮ್ದು ಬೇರೆ ಕಡೆಯಿಂದ ನಾವು ಹಾಲು ತಗೊಂಬಂದು ಇಲ್ಲಿ ಮಜ್ಜಿಗೆ ಮಾಡಿ ಎಲ್ರಿಗೂ ಕೊಡ್ತೇವೆ. ಯಾಕಿಷ್ಟು ಭಾವ ಅಂತ ಇಲ್ಲ, ಅದು ನಮಗೆ ಅದು ತಲಾಂತರದಿಂದ ಬಂದಿರೋ ವಿಚಾರಗಳು, ಒಂಥರ ಸಾಂಪ್ರದಾಯಿಕವಾಗಿ. ಮತ್ತು ಬೇರೆ ಯಾರಿಗೂ ಆಸ್ಕರ ಇಲ್ಲಲ್ಲ ಜನರಿಗೆ. 10 ಕಿಲೋಮೀಟರ್ ನಡ್ಕೊಂಡು ಹೋಗಿ ಬರಬೇಕಿದ್ರೆ ಹುಡುಗರು ಹೆಣ್ಮಕ್ಳು ಎಲ್ಲ ಎಷ್ಟು ಸುಸ್ತಾಗ್ಬೋದು. ಅದಕ್ಕೆ ಮಜ್ಜಿಗೆ ಅಂತ ಹೇಳಿದ್ರೆ ಶರಣರ ಲೆಕ್ಕದಲ್ಲಿ ಅಮೃತ ಅಂತ ಹೇಳ್ತಾರೆ. ನಮಗೆ ಲಭ್ಯ, ಬೇರೆ ಅವ್ರು ಮಾಡ್ಕೊಂಡು ಕುಡಿಲಿಕ್ಕೆ ಆಗೋದಿಲ್ಲ. ನಾವು ನ್ಯಾಚುರಲ್ ಆದಂಥ ವ್ಯವಸ್ಥೆಯಲ್ಲಿ ಅದಕ್ಕೆ ಏನು ಬೇಕಾದ ಬೇರೆ ಬೇರೆ ರೀತಿ ಸಂಸ್ಕರಣೆ ಮಾಡಿ ನಾವು ಹಾಕ್ತೇವೆ. ಆ ಒಂಥರದ ಇದು ಕೊಡ್ತೇವೆ. ನಾವು ಏನು
ಅಂದರೆ ಅದು ಔಷಧಿ ಸತ್ವಯುತವಾದಂಥ ಮಜ್ಜಿಗೆ ನಾವು ಕೊಡೋದು. ಎಲ್ಲ ಔಷಧಿ ಸತ್ವಗಳನ್ನು ಹಾಕ್ತೇವೆ ಅದಕ್ಕೆ. ಅದು ಒಂದೆಲಗ ಇದಕ್ಕೆ ಹಾಕ್ತೇವೆ. ಇವತ್ತಿಗೆ ಏನು ಹಾಕಿಲ್ಲ, ನಮ್ಗೇನೋ ಆ ಕಡೆ ಹೋಗ್ತಾರೆ ಅಂತೇಳಿ ಕಲ್ಪನೆಗಳು ಬಂದರೆ ಎಲ್ಲ 6 ಜನ ಇದ್ದಾರೆ. ಒಂದೆಲಗ ಹಾಕ್ತಾರೆ, ಬೇರೆ ಬೇರೆ ಜೀರಿಗೆ ಇದು ಹಾಕಿ, ಇದು ಏನು ಹೇಳ್ತೀರಿ ನೀವು ಅದಕ್ಕೆ, ಜೀರಿಗೆ ಮತ್ತು ಕಾಳುಮೆಣಸು ಮತ್ತು ಇದ್ರ ಕೊಂಬು ಅರಿಶಿಂದೆಲ್ಲ, ಶುಂಠಿ ಹೀಗೆ ಅತ್ಯಂತ ವನಸ್ಪತಿಗಳು, ಔಷಧಿಯುಕ್ತವಾದಂಥ ವನಸ್ಪತಿಗಳನ್ನು ಹಾಕಿ ಮಜ್ಜಿಗೆ ತಯಾರು ಮಾಡಿ ಕೊಡ್ತಾರೆ ಅವರು. ನಾವಿರೋದಿಲ್ಲ ಮನೆಯಲ್ಲಿ, ಅವ್ರ ಹೆಣ್ಮಕ್ಳೇ. ಅದು ಬಂದ ಜನ ಅವ್ರು ಯಾರು ಬರಲಿ, ಡಾಕ್ಟರ್ ಬರ್ತಾರೆ, ಇಂಜಿನಿಯರ್ ಬರ್ತಾರೆ, ನಾವು ಇಲ್ಲಿ ಇಟ್ಟಿರ್ತೇವೆ, ಕುಡಿತಾರೆ, ಹೋಗ್ತಾರೆ. 100 ಜನಗಳು ಇಲ್ಲಿ ಕೂತ್ಕೊಂಡು. ಓಕೆ ವೀಕ್ಷಕರೇ, ಈಗ ಮಜ್ಜಿಗೆ ಕುಡಿಯೋಣ. ಮಜ್ಜಿಗೆ ಕುಡಿದ್ಬಿಟ್ಟು ಆಮೇಲೆ ನಿಮ್ಗೆ ಇದು ವಿದ್ಯುತ್ತನ್ನು ತಯಾರು ಮಾಡ್ತಕ್ಕಂಥ ಜಾಗವನ್ನು ಕೂಡ ತೋರಿಸ್ತೀನಿ. ಇವ್ರೇನು ಸಣ್ಣ ಸಾಮಾನ್ಯ ವ್ಯಕ್ತಿಗಳಲ್ಲ, ಇಲ್ಲಿ ಸತತವಾದಂಥ ಹೋರಾಟವನ್ನು ಮಾಡ್ತಾರೆ ಇವರು. ಇಂತಹ ಒಂದು ಕಾಡು ಪ್ರದೇಶದಲ್ಲಿ ಇದ್ಕೊಂಡು ಇಲ್ಲೊಂದು ಮನೆಗಳಿಗೆ ಇರ್ತಕ್ಕಂತಹ ಒಂದಷ್ಟು ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನು ನೇರವಾಗಿ ಮನೆಗೆ ಮುಟ್ಟಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇನ್ನೊಂದು ದೊಡ್ಡ ಸಾಹಸದ ಕಥೆ ಏನಂತಂದ್ರೆ, ನಾವು ಈಗ ಇಲ್ಲೊಂದು ತೂಗು ಸೇತುವೆಯನ್ನು ದಾಟ್ಕೊಂಡು ಬಂದ್ವಿ. ಕನಿಷ್ಠ 1 ಕಿಲೋಮೀಟರ್ ಒಂದು ಹತ್ತಿರನೇ ಇತ್ತು ಅದು. ಆ ಒಂದು ಅರ್ಧ ಕಿಲೋಮೀಟರ್ ಇಟ್ಕೊಳ್ಳಿ, ಅಷ್ಟು ದೊಡ್ಡದಾದ ಇದು ಒಂದು ತೂಗು ಸೇತುವೆಯನ್ನು ಆಗಲಿಕ್ಕೆ ಮುಖ್ಯ ಕಾರಣೀಕರ್ತರಂದರೆ ನಮ್ಮ ಭಟ್ರು. ಅದ್ರ ಬಗ್ಗೆ ಒಂದು ದೊಡ್ಡ ಇತಿಹಾಸವಿದೆ. ಅದೊಂದು ಹೋರಾಟದಿಂದ ಅದು ತಯಾರಾಗಿರುವಂಥದ್ದು ಅದು. ಹಾಗಾಗಿ ಇಲ್ಲೆಲ್ಲ ಭಾಳಷ್ಟು ಹೋರಾಟದ ಜೊತೆಗೇ ಇವರು ಬದುಕನ್ನು ಕಾಣ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ಇವರು ಅಜ್ಜನವರು ತಾತನವರು ಹೇಗೆ ಬದುಕಿದ್ರು ಅದು ನಮ್ಗೆ ಗೊತ್ತಾಗಲ್ಲ. ಇದನ್ನ ನೋಡೇ ನಮಗೆ ಮನಸ್ಸು ನಿಬ್ಬೆರಗಾಗೋಗ್ಬಿಟ್ಟೈತೆ ಸರ್. ಅದು ಹೇಳೋಕ್ಕಾಗಲ್ಲ. ನಿಮ್ಮ ಮನೆ ನೋಡಿದರೆ ಒಂಥರ ಮನೇನೋ ದೇವ್ರ ಗುಡಿಯೋ ಗೊತ್ತಾಗ್ತಾ ಇಲ್ಲ. ದೇವ್ರ ಗುಡಿ ಥರ ಕಾಣಿಸ್ತಾ ಇದೆ. ಇಲ್ಲಿ ಎಲ್ಲರ ಮನೇನೋ ಆಲ್ಮೋಸ್ಟ್ ಹಂಗೆ ಕಾಣಿಸ್ತಾ ಇದ್ದಾವೆ. ಓಕೆ ವೀಕ್ಷಕರೇ, ನೋಡೋಣ ಇಲ್ಲಿ ಒಂದು ಮಲೆನಾಡಿನ ಬದುಕಿನ ಕಥೆಗಳು, ಮಲೆನಾಡಿನ ಮನೆಗಳ ಕಥೆಗಳು ತುಂಬ ವಿಚಿತ್ರವಾಗಿದ್ದಾವೆ, ತುಂಬ ವಿಶೇಷವಾಗಿದ್ದಾವೆ. ಸ್ವರ್ಗದ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಾನು ಸ್ವರ್ಗವನ್ನು ಎಲ್ಲೇ ಹುಡ್ಕೊಂಡು ಸ್ವರ್ಗ ಹೇಗಿರುತ್ತೆ ಅಂತ ತಂದೆ ತಾಯಿನೂ ಒಂದೊಂದು ಸರಿ ಕೇಳ್ತಾ ಇರ್ತೀವಿ. ಕೆಲವರಿಗೆ ಈ ಪ್ರಶ್ನೆ ಇರೋರಿಗೆ ಉತ್ತರ ಏನಂದರೆ, ಸ್ವರ್ಗ ಅಂದರೆ ಇದೆ. ಎಲ್ಲಿಯೂ ಸ್ವರ್ಗ ಹುಡ್ಕೊಂಡು ಹೋಗ್ಬೇಡಿ, ನಾವಿರುವಂಥ ಜಾಗವನ್ನೇ ಸ್ವರ್ಗವನ್ನಾಗಿ ಮಾಡಿಕೊಂಡ್ರೆ ಅದು ಸ್ವರ್ಗವಾಗುತ್ತೆ, ಅದು ದೇವಲೋಕ ಥರ ಕಾಣಿಸುತ್ತೆ ಅಂತ ಹೇಳ್ತಾ ಕಥೆಯನ್ನು ಮುಂದುವರ್ಸೋಣ. ಹಾಗೆ ಮಹಾಮನಿಯನ್ನು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಏನೋ ಹೇಳ್ತಾರೆ ಸರ್, ಕೇಳೋಣ. ನಾವು ಜಾತಿ ವ್ಯವಸ್ಥೆಗಾಗಲಿ ಅಥವಾ ಈ ಒಂದು ಅನೇಕ ರೀತಿಯಾದಂಥ ಸಮಸ್ಯೆಗಳಿದೆಯಲ್ಲ, ಈಗ ದೊಡ್ಡ ಉದ್ಭವ ಹಾಕೊಂಡಿರುವಂಥ ಸಮಸ್ಯೆಗಳು, ಬಡತನ, ಮಗದೊಂದು, ಇದು ಎಲ್ಲದಕ್ಕೂ 5 ನಿಮಿಷದೊಳಗೆ ಇದೇ ಉತ್ತರ ಅಂತೇಳಿ ಹೇಳುವಂಥ ಅತ್ಯಂತ ಈಸಿಯಾಗಿ ಈ ಪ್ರದೇಶವನ್ನು ಹೇಗೆ ನಾವು ಶ್ರೀಮಂತಗೊಳಿಸಿದ್ವಿ ಅನ್ನೋದಕ್ಕೆ ಪಾಯಿಂಟ್ಗಳಿದೆ ನಮ್ಮದು ಅನುಭವದ ಮೂಲಕ ಇರುವಂಥದ್ದು. ಅದನ್ನು ನಾವು ಹೇಳಲಿಕ್ಕೆ ಹೊರಟ್ರೆ ನಿಮಗೆ ಉದಾಹರಣೆ ಹಾಕಿ ಕೊಡುವಂಥದ್ದು. ಈಗ ಒಂದು ನೋಡ್ರಿ, ದೇವಸ್ಥಾನಕ್ಕೆ ನಾವು ಪ್ರವೇಶ ಮಾಡಬೇಕು ಅಂತೇಳಿ ಎಲ್ಲರೂ ಗದ್ದಲ ಎಬ್ಬಿಸ್ತಾರೆ. ಈಗ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಹಾಕ್ಕೊಟ್ಟಂಥ ಏನು ಕಾನೂನಿದೆ, ಸ್ವತಂತ್ರ ಅವರು ಏನು ಬೇಕೋ ಅದು ಮಾಡ್ಬೋದು, ಅವ್ರವ್ರಿಗೆ ಇಷ್ಟ ಅಂತ ಬದುಕ್ಬೋದು. ಯಾರ್ದೋ ಹೆಂಡತಿ ನನಗೆ ಬೇಕು, ಯಾರ್ದೋ ಹೆಂಡತಿ ಮಕ್ಕಳು ನನಗೆ ಬೇಕು ಅಂದರೆ ಸರಿನಾ? ಹಾಗೆ ಅವ್ರವ್ರ ಮನೆಯಲ್ಲಿ ಅವ್ರು ಮಾಡ್ತಕ್ಕಂಥ ಆಚಾರ ವಿಚಾರಗಳು ಅವ್ರವ್ರು ಮಾಡಿಕೊಂಡು ಯಾರೇ ಎಲ್ಲೇ ಉಳಿದ್ರು ಸಹಿತ ಬಸವಾದಿ ಶರಣರು ಕೊಟ್ಟಿರ್ತಕ್ಕಂಥ ಏನು ದೇಹವೇ ದೇವಾಲಯ, ಯಾವ ದೇವಾಲಯಕ್ಕೆ ಹೋಗುವಂಥದ್ದು ಮತ್ತೊಂದು ಯಾವ ಅವಶ್ಯಕತೆ ಇರುವುದಿಲ್ಲ. ಎಲ್ಲದಕ್ಕಿಂತ ಟಾಪ್ ಲೆವೆಲ್ ಕೊಟ್ಟಂಥ ವ್ಯವಸ್ಥೆ ಇದೆ. ಅದನ್ನು ಬಳಸ್ಕೊಂಡು ನಾವು ಹೇಗೆ ಬೇಕೋ ಹಾಗೆ ಬದುಕ್ಬೋದು. ಬಡತನ ನಮ್ಮ ಊರಿನಲ್ಲೇ ಇದೆ. ಬಡವರಿಗೆ ತೊಂದರೆ ಆಗದ ಈ ಥರ ರೀತಿಯಲ್ಲಿ ನಾವು ಸ್ವಲ್ಪ ಸಹಕಾರ ಕೊಟ್ಟರೆ ಅವರು ಮುಂದೆ ಬರ್ತಾರೆ. ಅದರಲ್ಲಿ ಯಾವುದೋ ಕೃತ್ರಿಮತೆ ಇರಬಾರ್ದು, ಶುದ್ಧ ಭಾವನೆ ಇರಬೇಕು. ಇದನ್ನು ಏನು ಬಸವಣ್ಣನವರು ಹೇಳಿದ್ದಾರೆ. ಬಸವಣ್ಣನವರು ಸಹಿತ ಬ್ರಾಹ್ಮಣರಾಗಿಯೇ ಅವರು ಆ ತತ್ವವನ್ನು ಕೊಡ್ತಾ ಇರೋದು. ಯಾರೋ ಒಂದು ಏನೋ ಮಹಾಭಯಂಕರ ಮಾಡಿದಂದ್ರೆ ಆ ಕಾಲದಲ್ಲಿ ಮುಸಲ್ಮಾನರು ಬಂದು ದಾರಿ ಮಾಡಿದ್ದಾರೆ ಅಂತ ಹೇಳಿದ್ರು ಸಹಿತ ಮಹಾಭಯಂಕರವಾದಂಥ ಸನ್ನಿವೇಶಗಳು ಆವಾಗ ಮಾಡಿದಂಥ ಕಾನೂನೇ ಹಂಗಿತ್ತು. ಶರಣರಿಗೆ ತೊಂದರೆ ಕೊಟ್ಟರು ಅಂತ ಹೇಳುವಂಥದ್ದು ಏನು ಕಾಲಿಗೆ ಇದು ಕಟ್ಟಿ ಎಳೆದರು ಅಂತ ಹೇಳ್ತಾರಲ್ಲ, ಆನೆ ಕಾಲಿಗೆ ಕಟ್ಟಿ ಎಳೆದು, ಆ ಕಾಲಕ್ಕೆ ಎಲ್ರಿಗೂ ಅದೇ ಥರ ಶಿಕ್ಷೆ ಕೊಡುವಂಥ ಪದ್ಧತಿಗಳಿತ್ತು. ಹೀಗೆ ಆ ಕಾಲಮಾನದಲ್ಲಿ ಸಾವಿರಾರು ವರ್ಷ ಹಿಂದೆ ಆದಂಥ ದೇವಸ್ಥಾನಗಳನ್ನು ಹಾಳು ಮಾಡಿದ್ರು ಅನ್ನುವಂಥದ್ದು ಈಗ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ಮಹಿಳೆಯರಿಗೆ ನಾವು ಹೀಗೆ ಯಾಕೆ ಬದುಕು ಕೊಡಬೇಕು, ದೀನದಲಿತರಿಗೆ ಯಾಕೆ ಕೊಡಬೇಕು? ಅಂಬೇಡ್ಕರ್ ಕಾನೂನು ಇಟ್ಕೊಂಡು ನಾವೆಲ್ಲರೂ ಕೈತ ಶುದ್ಧ ಭಾವನೆಯಿಂದ ಯೋಗ, ಧ್ಯಾನ, ಪ್ರಾಣಾಯಾಮಾದಿಗಳನ್ನು ಮಾಡ್ಕೊಂಡು ಓದ್ಬಿಟ್ರೆ ಯಾವ ಧರ್ಮಕ್ಕೂ ಯಾವ ಶಾಸ್ತ್ರಕ್ಕೂ ಚ್ಯುತಿ ಬರುವುದಿಲ್ಲ. ಅವರವರು ಮನುಷ್ಯರಾಗಿ ಬದುಕಬಹುದು, ಆರ್ಥಿಕ ಬಲ ಎಲ್ಲದು ಬರ್ಬೋದು. ಧನ್ಯವಾದಗಳು. ಓಕೆ ವೀಕ್ಷಕರು, ಓಕೆ ಭಟ್ರ ಮಾತುಗಳು ಭಾಳ ಜಗ್ಗದವು ಮಾತಾಡೋದು.
ಈಗ ನಂದೊಂದು ಪ್ರಶ್ನೆ, ಇದೊಂದು ಪ್ರಶ್ನೆಗೆ ನೀವು ಇವತ್ತಿನ ದಿವಸ ಇದು ಆಧುನಿಕ ಜಗತ್ತು, ಕೂತ್ಕೊಳ್ಳಿ ಅಪ್ಪ, ಕೂತ್ಕೊಳ್ಳಿ, ಆರಾಮ್ ಕೂತ್ಕೊಳ್ಳಿ. ಇವತ್ತೆಲ್ಲ ನಿಮ್ಗೆ ಬೇಕಾದಂಥದ್ದು ವ್ಯವಸ್ಥೆಯನ್ನು ಮಾಡ್ಕೊಳ್ಬೋದು. ಈಗ ವೈಫೈ ಅಂತಿದೆ, ಅಥವಾ ಇಂಟರ್ನೆಟ್ ಸೌಲಭ್ಯ, ಬೇರೆ ಏನೋ ಟವರ್ಗಳನ್ನು ಕೂಡಿಸ್ಕೊಂಡು ಏನೋ ಮಾಡ್ಬೋದು, ಏನೋ ನೀವು ಇನ್ನೊಬ್ಬರಿಗೆ ಸಂಪರ್ಕವನ್ನು ಬೆಳೆಸ್ಕೋತೀರಿ. ಬಟ್ ಹಿಂದಿನ ಕಾಲದಲ್ಲಿ ನೀವು ಹೆಂಗೆ ಮಾಡ್ತಿದ್ರಿ ಅದು ನನಗೆ ಊಹೆ ಆಗಿದೆ. ನಿಮ್ಮ ಅಜ್ಜನವ್ರ ಕಾಲದಲ್ಲಿ, ತಂದೆಯವ್ರ ಕಾಲದಲ್ಲಿ ಹೆಂಗೆ ಬದುಕ್ತಿದ್ರಿ? ಇಲ್ಲಿ ಇವತ್ತಿನ ಕಾಲದಕ್ಕಿಂತ ಹೆಚ್ಚು ಸುಖವಾಗಿ ಬದುಕ್ತಿದ್ದು. ಯಾಕಪ್ಪ ಅಂತ ಹೇಳಿದ್ರೆ, ಅದು ಯಾವುದೇ ಒಂದು ಹೊರದೇಗತ್ತಿನ ಸಂಪರ್ಕ ಇಲ್ಲದೆ ಹೋದಾಗ ಇದೇ ಇಲ್ಲ, ಟೆನ್ಷನ್ಗಳಿಲ್ಲ. ಇನ್ನೊಂದು ಏನು ಅಂತ ಹೇಳಿದ್ರೆ, ಶೀಕ್ ಆಗುವಂಥದ್ದು ಭಾಳ ಕಡಿಮೆ. ಎಲ್ಲ ಊರಲ್ಲೇ ಒಬ್ರಿಗೊಬ್ರು ಸೂಲ್ಗಿತ್ತಿರೋ ಅವ್ರ ಇವ್ರದ್ದು ಬಾಳಂತಿ ಬಸಗತಿ ಇಂಥವಕ್ಕೆಲ್ಲ ಸಮಸ್ಯೆಗಳೇ ಇಲ್ಲ. ಅಂದರೆ ಅಷ್ಟು ದಷ್ಟಪುಟ್ಟವಾದಂಥ ಅಷ್ಟು ಗಟ್ಟಿತನದ ಜನ, ಮತ್ತು ನ್ಯಾಚುರಲ್ಲಾಗಿ ನಡ್ಕೊಂಡು 10 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ಹೋಗುವಂಥ ಜನ ಅಂತ ಹೇಳಿದ್ರೆ ಅವ್ರು ಗಟ್ಟಿನೇ ಇರ್ತಿತ್ತು. ಅವ್ರು ರೋಗ ಹತ್ತಿರಕ್ಕೆ ಸುಧಾ ಸುಳಿತಾ ಇರಲಿಲ್ಲ, ಭಯ ಅನ್ನೋದು ಇಲ್ಲೇ ಇಲ್ಲ. ಈ ಜಂಗಲದಲ್ಲಿ ಇರುವಂಥ ಜನರಿಗೆ ಆಗುವಂಥ ಅನಾಹುತದಕ್ಕಿಂತ ಶಹರ್ನಲ್ಲಿ ಇರುವಂಥ ಕಳ್ತನ, ಮನುಷ್ಯನನ್ನು ನಂಬಲಿಕ್ಕೆ ಆಗೋದಿಲ್ಲ. ಯಾವ ಪ್ರಾಣಿನೂ ನಂಬೋದು, ಮನುಷ್ಯನ ನಂಬಲಿಕ್ಕೆ ಆಗೋದಿಲ್ಲ ಈ ಪರಿಸ್ಥಿತಿ. ಹಾಗಾಗಿ ಯಾವುದೇ ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಜನರು 8 ದಿವಸ 15 ದಿವಸ ಮೊದಲೇ ಪ್ರೀ ಪ್ಲ್ಯಾನ್ ಮಾಡ್ತಿದ್ರು. ಇಲ್ಲಿ ಬರಬೇಕು ನಮ್ಮ ಮನೆಗೆ ಅಂದರೆ 4 ಜನ ಬಂದರೂ ಸಹಿತ ರುಬ್ಬಿ ಅಡುಗೆ ಮಾಡಿ ಬಡಿಸೋರು. 1 ಗಂಟೆಗೆ 2 ಗಂಟೆ ಟೈಮ್, ಈಗ ಮಧ್ಯಾಹ್ನದಲ್ಲಿ ನಮಗೆ ಬಂದು ಇಲ್ಲಿ 4 ಜನ ಕೂತರೆ ಅಡುಗೆ ಮಾಡಿಸಿ ಊಟ ಮಾಡ್ಕೊಂಡು ಅವ್ರು ಹೋಗುವಾಗ ಅವರು ಸ್ವಲ್ಪ ಸಹಕಾರ ಕೊಡೋರು. ಎಲ್ಲರೂ ಊಟ ಮಾಡ್ಕೊಂಡು ಮಲಗಿ ಆರಾಮ್ಸಿರಿ ಮತ್ತೆ ಎದ್ದು ಬೇರೆ ಕಡೆ ಹೋಗೋರು. ಈ ಥರ ಹೋಗಿ ಬಂದು ಮಾಡುವಾಗ ಯಾರಿಗೂ ಹೇಳಿ ಕೇಳಿ ಮಾಡ್ಕೊಂಡೆಲ್ಲ ಆರಾಮ್ಸಿರು, ಯಾವುದೇ ಟೆನ್ಷನ್ ಇಲ್ಲ, ಆರಾಮ್ ಬದುಕು ನಡೀತಾ ಇತ್ತು. ಇನ್ನೊಂದು ಪ್ರಶ್ನೆ ಏನಂದ್ರೆ, ಈಗ ಬೆಳೆಗಳನ್ನು ಬೆಳಿತೀರಿ, ಬೆಳೆದಂಥ ಉತ್ಪನ್ನವನ್ನು ಮಾರ್ಕೆಟ್ ಹೆಂಗೆ ಮಾರಾಟ ಮಾಡ್ತೀರಿ? ಇಂಥ ಕಾರ್ಡ್ನಿಂದ ಹೆಂಗೆ ತೊಗೊಂಡು ಹೋಗ್ತೀರಿ? ಅತ್ಯಂತ ಬೆಳೆ ಕಡಿಮೆ ಈಗಣಂಗಲ್ಲ. ಇವಾಗ ಭಾಳ, ಈಗ ನಮ್ಮದು 100 ಕ್ವಿಂಟಲ್ ಅಡಿಕೆ ಆಗ್ತದೆ ಅಂದರೆ ಆವಾಗ 3 ಕ್ವಿಂಟಲ್ ಅಡಿಕೆ ಆಗ್ತಿತ್ತು. ಆವಾಗ 35 kg ನಾನೇ ಹೊತ್ಕೊಂಡು ಹೋಗ್ತಿದ್ದೆ. 10 ಕಿಲೋಮೀಟರ್ ಗಟ್ಟ ಹತ್ತಿ ಒಂದು ಹೊತ್ತಿಗೆ 1 ಪೊಟ್ಲೆ, 1 ದಿವಸಕ್ಕೆ 2 ಪೊಟ್ಲೆ ನಾನೇ ಹೊತ್ಕೊಂಡು ಹೋಗ್ತಿದ್ದೆ. 35 kg ಅಡಿಕೆ 3 ಕ್ವಿಂಟಲ್ ಹೊರಲಿಕ್ಕೇನು? ಇದು ನಾವು ಆರಾಮ್ಸೆ ನಾವೇ ಮಾಡುವಂಥದ್ದು. ಹೀಗೆ ನಿರಂತರವಾದಂಥ ಏನು ಶ್ರಮ ಇದೆ, ದೇವ್ರು ಕೊಟ್ಟಂಥ ಏನು ಜೀವ ಇದೆ, ಆ ಜೀವ ಶ್ರಮಕ್ಕೆ ಬಿದ್ದಾಗ ಅದು ಖಂಡಿತವಾಗಿ ಯೋಗ, ಧ್ಯಾನ, ಪ್ರಾಣಾಯಾಮ ಎಲ್ಲ ಆದಂಗೆ ಆಗೋಗ್ತಿತ್ತು. ಏನು ಮತ್ತೆ ಸ್ಪೆಷಲ್ ಆಗಿ ವಾಕಿಂಗು ಏನು ಬೇಡಾಗಿತ್ತು. ಓಕೆ ಸರ್, ಓಕೆ. ಇದು ಅದೇ ಸಿಗಲ್ಲ ಈ ಥರ ಒಂದು ಕಂಟೆಂಟ್. ನಮ್ಮ ಸಣ್ಣ ಭಾಷೆ ಶಿವದಾನ ಅಂತ ಕರೀತಾರೆ ಇದಕ್ಕೆ ಮದುವೆ. ಹಾಕ್ಲಪ್ಪ ಒಂದು ಸ್ವಲ್ಪ ಒಳ್ಳೆ. ಹಾಂ, ಇದಾಗತ್ತೆ ಹಂಗೆ ಕಲ್ಕ್ ಮಲ್ಕ್ ಹಾಕಿದ್ರೆ. ಇದು ಯಾರಿಗೆ ಏಜ್ ಆದಂಗೆ ಕಾಣಲ್ಲ. ಇದು ಕುಡಿಯೋದ ಒಂದೊಂದು ಇಷ್ಟು ಎಷ್ಟು ಬೇಕು ಅಷ್ಟು ಕುಡೀರಿ.